ನೀವು ಯಾವುದೇ ಬ್ರಾಂಡೆಡ್ ಬಟ್ಟೆ ತಗೊಂಡ್ರು ಜಸ್ಟ್ 199 ರೂಪೀಸ್. ಎಲ್ಲಿ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ನಮಸ್ಕಾರ ಬೀದರ್. ಇದೇ ಜೂನ್ ದಿನಾಂಕ 1ರಿಂದ 29ರವರೆಗೆ ನಮ್ಮ ಬೀದರ್ನ ಝೀರಾ ಫಂಕ್ಷನ್ ಹಾಲ್, ಸೆಂಟ್ರಲ್ ಬಸ್ ನಿಲ್ದಾಣದ ಎದುರುಗಡೆ, ಗುರುನಾನಕ್ ಮುಖ್ಯ ದ್ವಾರದ ಒಳಗಡೆ ನ್ಯೂ ಚೆನ್ನೈ ಶಾಪಿಂಗ್ ಸೇಲ್ ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್, ಶರ್ಟ್, ಜೀನ್ಸ್ ಪ್ಯಾಂಟ್ಸ್ ಹಾಗೂ ನೈಟ್ ಶೂಟ್ ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಟಾಪ್ ಬ್ರಾಂಡೆಡ್ ಕಂಪನಿಯಿಂದ ತಯಾರಾಗಿರುತ್ತವೆ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಕೂಡ ದೊರೆಯುತ್ತವೆ. ಬೆಲೆ ಇಷ್ಟು ಕಡಿಮೆ, ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಸಿಗುವಂತ ಎಲ್ಲಾ ಪ್ರಾಡಕ್ಟ್ಸ್ ಬ್ರಾಂಡೆಡ್ ಬ್ರಾಂಡೆಡ್ ಬ್ರಾಂಡೆಡ್. ನಂಗಂತೂ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಾನೇ ಇಲ್ಲ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ. ಡೇಟ್ ನೆನಪಿದೆ ಅಲ್ಲ, ಜೂನ್ 1 ಅಂದ್ರೆ ಸಂಡೇ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹತ್ವ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಪಾಯಕ್ಕೆ ಆಹ್ವಾನಿಸುತ್ತಿರುವ ವಿದ್ಯುತ್ ಕಂಬ, ಅರ್ಧ ಬಾಗಿದ್ರು ಕ್ಯಾರೆ ಎನ್ನದ ಕೆಬಿ ಅಧಿಕಾರಿಗಳು. ಭೇಟಿ ನೀಡಿ ಹೋದರೂ ಕಂಬ ಎದ್ದು ನಿಲ್ಲಿಸದ ಜೆಇ. ಪ್ರತಿದಿನ ಮೂಕ ಪ್ರಾಣಿಗಳು, ರೈತರು ಇಲ್ಲಿಂದ ಸಂಚಾರ ಮಾಡ್ತಾರೆ. ದುಮ್ಸಾಪುರ ಗ್ರಾಮದ ಹೊಲದಲ್ಲಿ ಬಾಗಿ ನಿಂತಿರುವ ಕಂಬ ಸರಿ ಮಾಡುವರೇ ಕೆಬಿ ಅಧಿಕಾರಿಗಳು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ. ಪ್ರತಿ ವರ್ಷ 52,000 ಕೋಟಿ ರೂಪಾಯಿ ಖರ್ಚಿನ ಗ್ಯಾರಂಟಿ ಯೋಜನೆಗಳು ದೇಶದ ಹಾಗೂ ವಿಶ್ವದ ಗಮನ ಸೆಳೆದಿವೆ. ಗ್ಯಾರಂಟಿ ಯೋಜನೆಗೆ ಯಾವುದೇ ತೊಂದರೆ ಆಗದಂತೆ ಅನುಷ್ಠಾನಗೊಳಿಸಿ ಮೆಹರೋಜ್ ಖಾನ್. ಭಾಲ್ಕಿ ತಾಲೂಕಿನ ಹಲಬರ್ಗಾದಲ್ಲಿ ನಡೆದ ಜನಶ್ರೀ ಮಹಿಳಾ ರೈತ ಉತ್ಪಾದಕರ ಕಂಪನಿ ಉದ್ಘಾಟನೆ. ಕಂಪನಿ ಷೇರುದಾರರಿಗೆ ಬೀಜ ಹಾಗೂ ಗೊಬ್ಬರ ವಿತರಿಸಿದ ಜಿಲ್ಲಾ ಪಂಚಾಯತ್ ಸಿಇಒ. ಮುಂದಿನ ದಿನಗಳಲ್ಲಿ ಉತ್ಪಾದಕ ಸಂಸ್ಥೆಗಳನ್ನು ಬಲಪಡಿಸಲು ಸಹಕಾರ ನೀಡಲಾಗುವುದು. ಡಾಕ್ಟರ್ ಗಿರೀಶ್ ಬದೋಲೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ತಮ್ಮ ಮನೆಯಲ್ಲಿ ಒಂದು ಚಿಕ್ಕ ಸಮಸ್ಯೆ ಕಂಡರೂ ಕೂಡ ಅದನ್ನು ತಟ್ಟನೆ ಬಗೆಹರಿಸುವಂಥ ಅಧಿಕಾರಿಗಳು ಸಾರ್ವಜನಿಕರ ವಿಷಯ ಬಂದಾಗ ಅದ್ಯಾಕೆ ಮೌನ ವಹಿಸ್ತಾರೆ ಎಂಬುದೇ ಬಹುದೊಡ್ಡ ಪ್ರಶ್ನೆಯಾಗಿದೆ. ಬೀದರ್ ತಾಲೂಕಿನ ದುಮ್ಸಾಪುರ ಗ್ರಾಮದ ಹತ್ತಿರದ ರೈತರ ಹೊಲವೊಂದರಲ್ಲಿ ವಿದ್ಯುತ್ ಕಂಬ ಬಾಗಿ ನಿಂತಿದೆ. ಕಳೆದ ಹಲವು ತಿಂಗಳಿನಿಂದ ಈ ಕಂಬ ಬಾಗಿದರೂ ಕೂಡ ಸಂಬಂಧಪಟ್ಟ ಕಿರಿಯ ಅಭಿಯಂತರರು ಹಾಗೂ ಕೆಇಬಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಗ್ರಾಮದ ರೈತರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಸುದ್ದಿ ಸಮಯದೊಂದಿಗೆ ಮಾತನಾಡಿದ ರೈತರು ಹಲವು ಬಾರಿ ಕೆಇಬಿ ಅಧಿಕಾರಿಗಳಿಗೆ ಜೆಇ ಅವರಿಗೆ ಭೇಟಿಯಾದರೂ ಕೂಡ ಜೆಇ ಅವರು ಬರ್ತಾರೆ, ವಾಪಸ್ ಹೋಗ್ತಾರೆ. ಆದರೆ ವಿದ್ಯುತ್ ಕಂಬ ಮಾತ್ರ ದಿನೇ ದಿನೇ ಕೆಳಗಡೆ ಬಾಗ್ತಾನೆ ಇದೆ. ಮೊದಲೇ ಹೈ ವೋಲ್ಟೇಜ್ ವಿದ್ಯುತ್ ಹರಿಯುವಂತಹ ಈ ಕಂಬ ಒಂದು ವೇಳೆ ರೈತರ ಮೇಲೆ ಏನಾದರೂ ಬಿದ್ದರೆ, ಮೂಕ ಪ್ರಾಣಿಗಳ ಮೇಲೆ ಏನಾದರೂ ಬಿದ್ದರೆ ಪ್ರಾಣವೇ ಹೋಗುವಂಥ ಸಂಭವವಿದೆ. ಆದರೂ ಕೂಡ ಅಧಿಕಾರಿಗಳು ದಪ್ಪ ಚರ್ಮದಿಂದ ಕ್ಯಾರೆ ಎನ್ನುತ್ತಿಲ್ಲ ಎಂಬುದು ರೈತರ ಪ್ರತಿದಿನದ ಗೋಳಾಗಿದೆ. ಬೀದರ್ ತಾಲೂಕಿನ ದುಮ್ಸಾಪುರ ಗ್ರಾಮಕ್ಕೆ ಅಂಟಿಕೊಂಡಿರುವಂತಹ ಹೊಲಗಳು. ಆ ಹೊಲಗಳಿಗೆ ಪ್ರತಿದಿನ ನೂರಾರು ರೈತರು ವಿವಿಧ ಕಾರ್ಯಗಳಿಗಾಗಿ ಓಡಾಡ್ತಾರೆ. ರವೀಂದ್ರ ಸ್ವಾಮಿಯವರ ಹೊಲ ಇದೇ ಬಾಗಿದ ಒಂದು ವಿದ್ಯುತ್ ಕಂಬದ ಪಕ್ಕದಲ್ಲಿಯೇ ಇದೆ. ಇದೇ ಮಾರ್ಗದಿಂದ ಬೆಳ್ಳೂರ ಹಾಗೂ ಕೊಳಾರ್ಕೆಯದಲ್ಲಿರುವಂತಹ ಕಂಪನಿಗಳಿಗೆ ಜನರು ಪ್ರತಿದಿನ ಓಡಾಡ್ತಾರೆ. ಆದರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಅನ್ಯ ಮಾರ್ಗವಿಲ್ಲದೆ ಜನರು ಓಡಾಡುವಂತಹ ದುಸ್ಥಿತಿ ಬಂದಿದೆ. ಪಕ್ಕದಲ್ಲಿ ಕೋಳಿ ಫಾರಂ ಇದೆ. ವಿದ್ಯುತ್ ಕಂಬ ಈಗಾಗಲೇ ಅರ್ಧದಷ್ಟು ಬಾಗಿದೆ. ಇನ್ನೊಂದೆರಡು ಬಾರಿ ಜೋರಾಗಿ ಮಳೆ ಬಂದರೆ ಸಾಕು, ಅರ್ಧ ಬಾಗಿದ ವಿದ್ಯುತ್ ಕಂಬ ಸಂಪೂರ್ಣ ನೆಲಕ್ಕೆ ಬೀಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆತಂಕದಲ್ಲಿ ರೈತರು ಓಡಾಡ್ತಾ ಇದ್ದಾರೆ. ಇಂತಹ ಹೈ ವೋಲ್ಟೇಜ್ ವಿದ್ಯುತ್ ಕಂಬ ಅಪ್ಪಿತಪ್ಪಿ ಏನಾದರೂ ಜನರು ಓಡಾಡುವಂಥ ಸಂದರ್ಭದಲ್ಲಿ ಅವರ ಮೈ ಮೇಲೆ ಬಿದ್ದರೆ ಸಾವೇ ಗ್ಯಾರಂಟಿ. ಈ ಕಂಬದ ಪಕ್ಕದಲ್ಲೇ ಒಂದು ಟಿಸಿ ಕೂಡ ಇದೆ. ಆ ಟಿಸಿಯು ಕೆಟ್ಟು ವೈರ್ಗಳು ಎಲ್ಲೆಂದರಲ್ಲಿ ಹಾಗೆ ಬಿದ್ದಿವೆ. ಅದನ್ನು ದುರಸ್ತಿ ಮಾಡಿಸುತ್ತಿಲ್ಲ. ಇದಕ್ಕೆ ಅಧಿಕಾರಿಗಳೇ ನೇರ ಕಾರಣರಾಗ್ತಾರೆ ಎನ್ನುವಂಥ ಮಾತನ್ನ ರೈತರು ಪ್ರತಿದಿನ ಹೇಳ್ತಾ ಇದ್ದಾರೆ ಮತ್ತು ಅಧಿಕಾರಿಗಳ ಮೇಲೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ಜೆಇ ಅವರಿಗೆ ಭೇಟಿಯಾಗಿ ಮನವಿಯನ್ನು ನೀಡಿದ್ದೇವೆ. ಹೊಸ ಕಂಬ ಕೂಡಿಸಿ ಇಲ್ಲ ಅದೇ ಕಂಬವನ್ನು ನೆಟ್ಟಗೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದು ಮನವಿ ಕೂಡ ಸಲ್ಲಿಸಿದ್ದೇವೆ. ನಮ್ಮ ಮನವಿಗೆ ಸ್ಪಂದಿಸಿ ಒಮ್ಮೆ ಬಂದು ನೋಡ್ಕೊಂಡೇನೋ ಹೋದ್ರು. ಆದರೆ ಪುನಃ ಮರುದಿನ ಕರೆ ಮಾಡಿದರೆ ಅವರ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಬರುತ್ತೆ. ಅಕಸ್ಮಾತ್ ಕರೆ ಸ್ವೀಕರಿಸಿದ್ರು ಕೂಡ ನಾಳೆ ಬರ್ತೇನೆ, ನಾಡಿದ್ದು ಬರ್ತೇನೆ ಎಂದು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ದಿನ ಗಳಿತಾ ಇದ್ದಾರೆ. ಇವರ ನಿರ್ಲಕ್ಷ್ಯಕ್ಕೆ ರೈತರು ಅಥವಾ ಮೂಕ ಪ್ರಾಣಿಗಳು ಬಲಿಯಾದರೆ ನಾವು ಮಾತ್ರ ಸುಮ್ಮನಿರೋದಿಲ್ಲ ಎಂದು ಸುದ್ದಿ ಸಮಯಕ್ಕೆ ಗ್ರಾಮದ ಕೆಲವು ರೈತರು ಕರೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಹೇಳಿದ್ದಾರೆ. ಇನ್ನು ಮುಂದೆ ಆದರೂ ಕೆಇಬಿ ಅಧಿಕಾರಿಗಳು ಹಾಗೂ ಜೆಇ ಅವರು ಧುಮ್ಸಾಪುರ ಗ್ರಾಮಕ್ಕೆ ಜವಾಬ್ದಾರಿತನದಿಂದ ಭೇಟಿ ಕೊಡ್ತಾರಾ, ರೈತರನ್ನ ಹಾಗೂ ಮೂಕ ಪ್ರಾಣಿಗಳನ್ನ ನುಂಗಲು ಬಾಗಿ ನಿಂತ ವಿದ್ಯುತ್ ಕಂಬವನ್ನ ಸರಿಪಡಿಸ್ತಾರ, ಕಾದು ನೋಡಬೇಕಾಗಿದೆ. ಸುದ್ದಿ ಸಮಯ ವೀಕ್ಷಕರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ನಾವು ಧುಮ್ಸಾಪುರದಲ್ಲಿದ್ದೇವೆ. ಧುಮ್ಸಾಪುರ ಅಂದರೆ ಬೀದರ್ ತಾಲೂಕಿನ ಧುಮ್ಸಾಪುರ, ಅದಕ್ಕೆ ಜಮಿಸ್ತಾನ್ಪುರ್ ಅಂತಲೂ ಕೂಡ ಕರೀತಾರೆ. ಈ ಧುಮ್ಸಾಪುರದಿಂದ ಕೇವಲ ಒಂದು 100 ಫರ್ಲಾಂಗ್ ಅಡಿಯಲ್ಲಿ ಅಂತಂದರೆ ಒಂದು 100 ಫೀಟ್ ಒಳಗಡೆ ಬಂದಾಗ ಇಲ್ಲಿ ರವೀಂದ್ರ ಸ್ವಾಮಿಯವರ ಒಂದು ಹೊಲ ಬರುತ್ತೆ. ಆ ಹೊಲಕ್ಕೆ ಹೋಗುವಂಥ ದಾರಿಯೊಳಗೆ ಇದೀಗ ತಾವು ನೋಡ್ತಾ ಇದ್ದೀರಿ, ಈ ವಿದ್ಯುತ್ ಕಂಬ ಏನಿದೆ ಇದು ಪೂರಾ ಸಂಪೂರ್ಣವಾಗಿ ಒಂದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಸಂಪೂರ್ಣವಾಗಿ ವಿದ್ಯುತ್ ಕಂಬ ಬಾಗಿದೆ. ಇದರಲ್ಲಿ ಬಹಳ ಹೈ ವೋಲ್ಟೇಜ್ ಕರೆಂಟ್ ಕೂಡ ಇದೆ ಅನ್ನುವಂಥದ್ದು ಸ್ಥಳೀಯರು ಒಂದು ಹೇಳ್ತಾ ಇದ್ದಾರೆ. ಈ ಒಂದು ವೇಳೆ ಕಂಬ ಬರುವಂಥ ಸಂದರ್ಭದಲ್ಲಿ ದನಕರುಗಳು ಓಡಾಡ್ತವೆ, ಮನುಷ್ಯರು ಓಡಾಡ್ತಾರೆ. ಇಲ್ಲಿ ಏನಾದರೂ ಅವ್ರ ಮೈಮೇಲೆ ಬಿದ್ದರೆ ಬಹಳಷ್ಟು ಅವರ ಪ್ರಾಣಕ್ಕೆ ಸಂಕಟ ಇದೆ, ಪ್ರಾಣ ಹೋಗುವಂಥ ಸಂಭವ ಇದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಒಂದು ಗ್ರಾಮಸ್ಥರು ನಿರಂತರವಾಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಜೆಇ ಅವರಿಗೆ ಮನವಿ ಕೊಟ್ಟಿದ್ರು ಕೂಡ ಒಂದು ಸಾರಿ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆದರೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ, ಹೊಸ ಕಂಬವನ್ನು ಕೂಡಿಸ್ತಕ್ಕಂಥ ಪ್ರಯತ್ನ ಮಾಡಿಲ್ಲ, ಮತ್ತೆ ಈ ಕಂಬವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನನೂ ಕೂಡ ಅವರು ಮಾಡಿಲ್ಲ. ನೀವು ನೋಡ್ತಾ ಇದ್ರಿ ಎಷ್ಟೊಂದು ಡೇಂಜರ್ ಆಗಿದೆ ಅಂತಂದ್ರೆ, ಇಲ್ಲಿಂದ ಒಂದು ಬುಲ್ಡೋಸರ್ ಬರೋದಿಲ್ಲ, ಒಂದು ಟ್ರ್ಯಾಕ್ಟರ್ ಬರೋದಿಲ್ಲ, ಅಥವಾ ಒಂದು ಬಸ್ ಬರೋದಿಲ್ಲ, ಒಂದು ಲಾರಿ ಬರೋದಿಲ್ಲ, ಒಂದು ಟ್ರ್ಯಾಕ್ಟರ್ ಬರೋದಿಲ್ಲ, ಯಾವುದು ಕೂಡ ಬರುವಂಥದ್ದಿಲ್ಲ. ಕೇವಲ 2 ವೀಲರ್ಗಳು ಮಾತ್ರ ಬರುತ್ತೆ, ಬಹಳ ಅಂದರೆ ಒಂದು ಚಿಕ್ಕ ಕಾರ್ ಬರುತ್ತೆ. ಇಂಥ ಸಂದರ್ಭದಲ್ಲಿ ಈ ಕಂಬ ಏನಾದರೂ ಮೈ ಮೇಲೆ ಬಿದ್ದರೆ ಸಂಪೂರ್ಣವಾಗಿ ಒಂದು ಕರೆಂಟ್ ಹಿಡಿದು ಒಂದು ಜನಗಳು ಸಾಯುವಂಥ ಪರಿಸ್ಥಿತಿ ಇದೆ. ದಿನಾಲು ಇದೇ ಒಂದು ದಾರಿಯಲ್ಲಿ ಪ್ರಾಣಿಗಳು ಕೂಡ ನಿರಂತರವಾಗಿ ಓಡಾಡ್ತಾ ಇದ್ದಾವೆ. ನಾ ಹೆಸರು ಸಮತ್ ಪಾಶಿ ಅದ. ಈ ಜೈ ಸಾಬ್ರಿಗೆ ತಿಂಗಳೈತೆ ನಾ ಹೇಳತ್ತಿ ಕಂಬ ಸಲ್ಯಾಕ ಬಂದರು, ಒಮ್ಮೆ ನೋಡಿದ್ರು ಹೋದರು ಹಾಕ್ತೆ ಅಂತೇಳಿ ಪೂರಾ ಮಂದಿ ದನಗಳು ಕಡ್ಕೊಂಡು ಬಿದ್ದು ಒಳಗೆ ಹೊಲದಾಗ. ನಾವು ಹೊಲಕ್ಕೆ ಹೋಗಿಲ್ರಿ, ಬೆಳಗನ ಮಳೆ ಬೀಳ್ತದೆ ಒಳಗೆ ಖರೆ ದೂರಿನ ಹೊಡೆದ ಕಲ್ಲು ಹಚ್ಚಿ ದನಗಳಿಗೆ ಬರ್ತಂದ್ರೆ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಿ ಕೇರಿ ಗೊತ್ತು. ಮುಂಜಾನೆ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಅದ ಸರ್. ಈಗ ಕೋಳಿ ಫಾರಮ್ ಅದ, ಈಗ ಬರ್ತಾವ ಮಂದಿ ಹಾದಿಗುಂಟ ಆಯ್ತು, ಒಟ್ಟು ಬರಲಿ ಹೊಂಟ್ರೆ ಫೋನ್ ಸ್ವಿಚ್ ಆಫ್ ಮಾಡಿಕ್ಕಾರ ಸರ್ ಅವ್ರು. ಇದು ಕಂಬ ಒಳಗೆ ತಿಂಗಳೈತ್ರಿ, ಪೂರಾ ಫುಲ್ ತಿಂಗಳೈತಿ. 2 ಪೈಕಿ ಕೆಬಿ ಹೋಗಿ ಬಂದ. ಹಾಂ ಬಂದ್ರು ಸರ್, ಬಂದು ನೋಡಿ ಹೋದ್ರಿ. ಮತ್ತೆ ಅವನ JCP ತಂದೆ ನಾವೇ ಹೊಲ್ದವ್ರು ನಾವು ಕಲ್ತಿ ಅದ್ರ ಮ್ಯಾಲೆ ಬರೋಂಟ ಕಂಬ ಮುರ್ದಂದ್ರು. ಕಂಬ ಮುರ್ದು ನಾಳೆ ಕೇಳಿ ನಾಳೆಗೆ ಅಂತಾರೆ ಅವರು. ಹಿಂಗಾಗಿ ಹಾದಿಗುಂಟ ಭಾಳ ಇದು ಮಾಡ್ತಾರೆ ಸರ್ ಮಂದಿ ಎಲ್ಲ. ಬಕ್ಕು ಹೊಡಿತಾರೆ ಸರ್. ಬೆಳ್ಳೂರು ಮಂದಿ ಹೋಗ್ತದೆ, ಈ ಕಡೆ ಬೆಳ್ಳೂರು ಹೋಗ್ತದೆ, ಧಮ್ಸಾಪುರ ಮಂದಿ ಹೋಗ್ತದ, ಈಗ ಕಂಪ್ನಿ ಮಂದಿ ಹೋಗ್ತದೆ ಇಲ್ಲಿಂದು. ಆಯ್ತು, ಈಗ ಕೋಳಿ ಫಾರಮ್ದವ್ರು ಬರ್ತಾವೆ ಈ ಕಡೆ ಹಿಂಗೆ ಮಾಡತ್ತಾವ ಸರ್. ದಿನ ನಾಳೆಗೆ ಹೇಳ್ತಾರೆ ಸರ್, ಕೇಳಿದ್ರೆ ನಾಳೆಗೆ ಹೇಳ್ತಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಕ್ಯಾರ. ಹಾಂ ಸರ್, ಇದು ಧುಮ್ಸಾಪುರ ಗ್ರಾಮಸ್ಥರು ಹೇಳುವಂಥ ಮಾತು. ಜೆಇ ಅವರಿಗೆ ಫೋನ್ ಮಾಡಿದ್ರು ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾ ಇದ್ದಾರೆ, ಬರ್ಲಿಕ್ಕೆ ತಯಾರಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಕಡೆಯಿಂದ ಇಲ್ಲೊಂದು ಮುಂದೆ TCನೂ ಕೂಡ ಸುಟ್ಟಿದೆ, ಅಲ್ಲಿ ವೈರು ಅದು ಹಾಗೆ ಬೀಸಾಕ್ಬಿಟ್ಟಿದ್ದಾರೆ. ಆಮೇಲೆ ಇದು ಕಂಬ ಇದೆ, ಇದು ಕಂಬ ದಿನೇ ಕೆಳಗೆ ಬಾಗ್ತಾ ಇದೆ. ಸೊ ಹಾಗಾಗಿ ಇದು ಭಾಳ ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ ಅಂತಲೇ ಇಲ್ಲಿ ಹೇಳ್ಬೋದು. ಅದಕ್ಕಾಗಿ ಆದಷ್ಟು ಬೇಗನೆ ಜೆಇ ಅವರು, ಸಂಬಂಧಪಟ್ಟ ಜೆಇ ಅವರು ಯಾರಿದ್ದಾರೆ ಇದು ಬೇಗ ಆಗಮಿಸಿ ಈ ಕಂಬ ಒಂದು ಕಡಿಯಾದರೂ ಮಾಡಬೇಕು, ಮತ್ತು ಇಲ್ಲಾಂದರೆ ಬೇರೆದಾದರೂ ಕೂಡಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೈ ವೋಲ್ಟೇಜ್ ಇದೆ, ಪ್ರಾಣಿಗಳು ಓಡಾಡ್ತವೆ, ಪಕ್ಷಿಗಳು ಓಡಾಡ್ತವೆ, ಮನುಷ್ಯರು ಓಡಾಡ್ತಾರೆ. ಇಲ್ಲಿ ಓಡಾಡುವಂಥ ಒಂದು ಸ್ಥಳ ಇದು ದಾರಿ ಇದೆ. ಹಾಗಾಗಿ ದೊಡ್ಡ ವಾಹನಗಳು ಕೂಡ ಯಾವ ಬರ್ಲಿಕ್ಕೆ ತಯಾರಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಜನ ಬರಲಿಕ್ಕೆ ದಿನೇ ಭಯ ಪಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂಜು ಕುಮಾರ್ ಜೊತೆ ಮಹಾರುದೊಡ್ಡ ಆಕುಳ್ಗಿ, ವರದಿಗಾರರು ಬೀದರ್. ಇಡೀ ದೇಶದ ಹಾಗೂ ವಿಶ್ವದ ಗಮನ ಸೆಳೆದಿರುವಂತಹ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಡಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತೆ ರಾಜ್ಯ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂತಹ SR ಮೆಹರೋಜ್ ಖಾನ್ ತಿಳಿಸಿದರು. ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಮಾತನಾಡ್ತಾ ಇದ್ರು. ಪ್ರತಿ ವರ್ಷ 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವಾವಲಂಬಿ ಬದುಕನ್ನು ಕೊಟ್ಟ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದ ಹಾಗೂ ವಿಶ್ವದ ಗಮನ ಸೆಳೆದಿವೆ. ಬೀದರ್ನಲ್ಲಿ 98% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. ಗ್ಯಾರಂಟಿ ಯೋಜನೆಗಳಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಆರ್ಥಿಕ ಸಂಕಷ್ಟಗಳಿಗೆ ಸಾಕಷ್ಟು ಪರಿಹಾರವನ್ನು ನೀಡುವಂತಹ ಮೂಲಕ ಅವರಲ್ಲಿ ಶಕ್ತಿಯನ್ನು ತುಂಬಿದೆ. ಜಿಲ್ಲೆಯಲ್ಲಿ ಯುವ ನಿಧಿ ಯೋಜನೆ ಪ್ರಚಾರಕ್ಕಾಗಿ ಕಾಲೇಜುಗಳಲ್ಲಿ ಹಾಗೂ ಯುವಕರಲ್ಲಿ ವಿಶೇಷ ಪ್ರಚಾರ ಆಂದೋಲನ ಕೈಗೊಳ್ಳಬೇಕು ಎನ್ನುವಂಥ ಕಿವಿ ಮಾತನ್ನು ಅಧಿಕಾರಿಗಳಿಗೆ ಖಾನ್ ಅವರು ನೀಡಿದರು.
ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕೆಲ ಮಹಿಳೆಯರಿಗೆ ಐಟಿ ಹಾಗೂ ಜಿಎಸ್ಟಿ ತೆರಿಗೆ ಸಮಸ್ಯೆಯಿಂದಾಗಿ ತೊಂದರೆಯಾಗಿರುವ ಹಿನ್ನೆಲೆಯಲ್ಲಿ ಅಂತ ಗೃಹಿಣಿಯರನ್ನ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸುವಂತೆ ಮೆಹರೋಜ್ ಖಾನ್ ತಿಳಿಸಿದರು. ಗ್ರಾಮ ಒನ್ ಕೇಂದ್ರಗಳಲ್ಲಿ ಪಡಿತರ ಚೀಟಿ ತಿದ್ದುಪಡಿಗೆ ತೊಂದರೆ ನೀಡಿದಲ್ಲಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೂಲೆ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನೆ ಅಧಿಕಾರಿ ಕಿಶೋರ್ ಕುಮಾರ್ ದುಬೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಎಂಎಚ್, ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ರಮೇಶ್ ಪಾಟೀಲ್, ಕೆಕೆಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ್ ಪುಲೇಕರ್, ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿ ವಿ ಪ್ರಭಾಕರ್ ಸೇರಿದಂತೆ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಸ್ಟಾರ್ಟ್ ಮೋರ್ ದೆನ್ ದಟ್ ನಾವೀಗ ಕೊಡ್ತಿರೋದು ಎಷ್ಟು, ಈಗ ನಿಮ್ಮ ಜಿಲ್ಲೆಯಲ್ಲಿ ಮೋರ್ ದೆನ್ 3 lakh ಬೆನಿಫಿಷರೀಸ್ ಅಲ್ಲಿ 1.5% ಈ ತರ ಸಮಸ್ಯೆಗಳಿದೆ. ಸಿಎಂಗೆ ಕೇಳುವ ಬೇರೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಇವರಿಗೆ ವೆದರ್ ವಿ ಕ್ಯಾನ್ ಇನ್ಕ್ಲೂಡ್ ದೆಮ್ ಇನ್ ಟು ದಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು ವಿಲ್ ಟ್ರೈ. ಬಟ್ ಅದಕ್ಕೆ ನಮ್ಮ ಹತ್ರ ಡೇಟಾ ಬೇಕು, ನೀವು ಆ ಡೇಟಾನ ಕಲೆಕ್ಟ್ ಮಾಡಕ್ಕೆ ಜಿಎಸ್ಟಿ ಕ್ಯಾನ್ಸಲೇಷನ್ ಅಂತ ಬರ್ತಾ ಇದೆ ಸರ್, ಅದನ್ನು ಅವ್ರಿಗೆ ದುಡ್ಡು ಬರ್ತಾ ಇಲ್ಲ ಸರ್. ಅದೇ ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ರಿಪೀಟೆಡ್ಲಿ ಐ ಆಮ್ ಟೆಲ್ಲಿಂಗ್. ನಾವು ಇದ್ರ ಬಗ್ಗೆ 5 ಒಂದು ಸಿಎಂ ಮೀಟಿಂಗ್ ಮಾಡ್ತೀವಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಸಿಎಂ, ನಾವೆಲ್ಲ ಇದು ಒಂದು ಮೀಟಿಂಗ್ ಮಾಡೋದು, ಪುನಃ 4 ಮೀಟಿಂಗ್ ನಾವು ಸಪರೇಟ್ ಮಾಡೋದು. ಈವನ್ ಆಫೀಸರ್ಸ್ ದೇ ಹ್ಯಾವ್ ದರ್ ಲಿಮಿಟೇಷನ್ ಅಲ್ಲ. ಈಗ ನಾವು ಹೇಳಿದ ಕೂಡಲೇ ಅವ್ರು ಕೊಡಕ್ ಬರಲ್ಲ, ಕಾನೂನು ಪ್ರಕಾರನೇ ಅವ್ರು ಕೊಡಬೇಕು. ಬಟ್ ದೇರ್ ಇಸ್ ಅ ಲಾ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್, ದೇ ಆರ್ ನಾಟ್ ಏಬಲ್ ಟು ಗಿವ್. ಅದಕ್ಕೆ ನಾವು ಪರಿಹಾರ ಯಾವ ರೀತಿ ಕಂಡುಹಿಡಿಯುವ ಅಂದ್ರೆ, ನಾವೇ ತಾಲೂಕು ಲೆವೆಲ್ ಅಲ್ಲಿ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ಸಿಎಂ ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳುವ, ಬೇರೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಇವರಿಗೆ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬಹುದಾ ಅಂತ ಒಂದು ಪ್ರಯತ್ನ ಮಾಡಕ್ಕೆ ವಿಲ್ ಟ್ರೈ ಆನ್ ಇಟ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು. Expand market because there is a law from the central government, they cannot share that data. ಈ ಡೇಟಾನ ಶೇರ್ ಮಾಡಬಾರದು ಅಂತ ಹೇಳ್ಬಿಟ್ಟು there is a law. ಹೀಗಾಗಿ ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರದಿಂದನೇ ಅದು ಏನಾದರೂ ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡು ಈ ರೀತಿ ನಮ್ಮ ಬೆನಿಫಿಷರೀಸ್ಗೆ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಏನಾದರೂ ಒಂದು ಪರ್ಮಿಷನ್ ಏನಾದರೂ ತಗೊಂಡು ಅದನ್ನು ಶೇರ್ ಮಾಡುವ ಹಾಗೆ ಅದು ಹೈಯರ್ ಲೆವೆಲಲ್ಲಿ ಆಗಬೇಕು. ಓಕೆ, ಟೋಟಲಿ ಅಗ್ರಿ. ಈಗ ಇವರೆಲ್ಲರೂ ಬಂದು ನಿಮ್ಮ ಆಫೀಸಲ್ಲಿ ಕೇಳ್ತಾ ಇರ್ತಾರೆ. ಈಗ ನಾವು ಕೊಡ್ತಿರೋದು 97-98% ನಾವು ಇದು ಇಂಪ್ಲಿಮೆಂಟೇಷನ್ ಇದ್ರೂ ಕೂಡ 1-2% ಯಾರಿಗೆ ಸಿಗ್ತಾ ಇಲ್ಲ, ಅದೇ ಸ್ವಲ್ಪ ಹೆಚ್ಚು ವಾಯ್ಸ್ ಆಗ್ತಾ ಇರ್ತದೆ ಎಲ್ಲ ಸಂದರ್ಭದಲ್ಲಿ. ಐ ಅಗ್ರಿ, ಬಟ್ ದಿಸ್ ಇಶ್ಯೂ ಇಸ್ ಪೆಂಡಿಂಗ್ ವಿತ್ ಸೆಂಟ್ರಲ್ ಗವರ್ಮೆಂಟ್. ಒಂದು, ಈಗ ನಾನೇನ್ ಹೇಳ್ತಾ ಇದ್ದೀನಿ, ಇದಕ್ಕೆ ನಾವು ಯಾವ್ದಾದ್ರು ರೀತಿಯಲ್ಲಿ ಇದು ಯಾರು ಅಂತ ಕಂಡುಹಿಡಿಯಕ್ಕೆ ಆಗ್ತದ? ಈಗ ಸಿ ಅಲ್ಲಿ ಸ್ಟೇಟ್ ಇಂದ ದೇ ಆರ್ ನಾಟ್ ರೆಡಿ ಟು ಶೇರ್. ಅದಾದ್ಮೇಲೆ ಮೇ ಬಿ ವಿ ಕ್ಯಾನ್ ಡಿಸ್ಕಸ್ ವಿತ್ ಸಿಎಂ, ಇದು ಯಾವ ರೀತಿ ನಾವು ಇವರಿಗೆ ಪರಿಹಾರನ ಕೊಡಬಹುದು. ಏನಾದ್ರು ಐಟಿ ಮತ್ತೆ ಜಿಎಸ್ಟಿ ಪೆಂಡಿಂಗ್ ಇದ್ರೂ ಕೂಡ ಬೇರೆ ಯಾವ್ದಾದ್ರು ಮೆಥಡ್ ಯೂಸ್ ಮಾಡಿಕೊಂಡು ಇವರಿಗೆ ನಾವು ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಏನ್ ಮಾಡ್ಬೇಕಾಗ್ತದೆ, ನೇರವಾಗಿ ನೀವು ತಾಲೂಕ್ ಲೆವೆಲ್ ಅಲ್ಲಿ ಈ ಡೇಟಾನ ಕಲೆಕ್ಟ್ ಮಾಡಕ್ಕೆ ನೀವು ಪ್ರಯತ್ನ ಮಾಡಬೇಕು. ಮೇ ಬಿ ಇಂದು 1 month ಕ್ಯಾಂಪೇನ್ ನೀವು ಮಾಡಿದ್ರೆ ಐ ಥಿಂಕ್ ನಿಮಗೆ ಆ ಮಾಹಿತಿ ಸಿಗ್ಬೋದು ಅಂತ ಅನಿಸ್ತದೆ. ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇದೆ ಸರ್. ಗೊತ್ತಾಯ್ತು, ಈ ತರ ಮೆನಿ ಕೇಸಸ್ ಆಗ್ತದೆ. ನೀವು ಇಂಡಿವಿಜುವಲ್ ಯಾಕೋ ಒಬ್ಬರದು ಇದೆಯಾ ಅಪ್ಲೈ ಮಾಡಿ ಈ ರೀತಿ ಮಾಹಿತಿ ಸಿಕ್ಕಿದ್ರೆ ನಿಮಗೆ ಇಟ್ಸ್ ಈಸಿ ಟು ಕಲೆಕ್ಟ್. ಹೆಸರು ಸಿಕ್ಕರೆ ಸಾಕು, ಫಾಲೋ ಅಪ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅವರಿಗೆ ಎಲ್ಲ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡ್ತೀವಿ. ಈಗ ಇಂಡಿವಿಜುವಲ್ ಕೇಸ್ ಐತಿದ್ರೆ ಸಂಗಮಪ್ಪ ಅವರೇ, ದಿಸ್ ಈಸ್ ಇಂಡಿವಿಜುವಲ್ ಕೇಸ್. ವಾಟ್ ಐ ಆಮ್ ಟೆಲ್ಲಿಂಗ್ ಯು ಇಸ್, ತಾಲೂಕು ಮಟ್ಟದಲ್ಲಿ ಈ ರೀತಿ ಏನೇನಿದೆ ಇದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಎಲ್ಲ ನನ್ನ ಪ್ರಕಾರ ಹೆಚ್ಚಿನ ಸಮಸ್ಯೆ ಇರೋದು ಜಿಎಸ್ಟಿ ಮತ್ತೆ ಐಟಿ. ಇದು ನಮ್ಮ ಕೈಯಲ್ಲಿ ನೇರವಾಗಿ ಇಲ್ಲ. ನಾವು ಸಿಎಂ ಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಗಮನಕ್ಕೆ ತರ್ತೇವೆ. ಈ ರೀತಿ ಪೆಂಡಿಂಗ್ ತುಂಬಾ ಎಷ್ಟು 7-8 months ಆಯ್ತು ಈ ಇಶ್ಯೂಸ್ ಸರ್ಟಿಫೈ ಮಾಡೋದು, ಇಲ್ಲ ನೋಟ್ರಿ ಲೆವೆಲ್ ಅಲ್ಲಿ ಏನಾದ್ರು ಸರ್ಟಿಫೈ ಮಾಡಿ ಇವರಿಗೆ ಕೊಡೋಕೆ ಆಗ್ತದ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಬಿಲ್ ಬರ್ತಾ ಇರುತ್ತೆ. ಅದೇ ನಮ್ಗೆ ಸಮಸ್ಯೆ ಬರ್ತಾ ಇದೆ ಸರ್. ಈಗ ಅವ್ರು ಬಂದು ತೋರಿಸೋದು
ಭಾಲ್ಕಿ ತಾಲೂಕಿನ ಹಲ್ಬರ್ಗ ಗ್ರಾಮದಲ್ಲಿ ನೂತನ ಜನಶ್ರೀ ಮಹಿಳಾ ರೈತ ಉತ್ಪಾದಕರ ಕಂಪನಿಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬೋದೋಲೆ ಮಂಗಳವಾರ ಉದ್ಘಾಟನೆ ಮಾಡಿದರು. ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದಡಿಯಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳ ಮೂಲಕ ಗ್ರಾಮೀಣ ಪ್ರದೇಶದ ಬಡತನ ನಿವಾರಣೆ ಯೋಜನೆ ಅಡಿಯಲ್ಲಿ ಕಂಪನಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಕಂಪನಿ ಸದ್ಯ ಬೀಜ ಹಾಗೂ ರಸಗೊಬ್ಬರ ಪರವಾನಗಿ ಪಡೆದಿದೆ. ಮುಂದಿನ ದಿನಗಳಲ್ಲಿ ಉತ್ಪಾದಕ ಸಂಸ್ಥೆಗಳನ್ನು ಬಲಪಡಿಸಲು ಸಹಕರಿಸಲಾಗುವುದು ಎಂದು ಹೇಳಿದರು. ಗ್ರಾಮದ ರಾಚೋಟೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ಹೌಗಿಲಿಂಗೇಶ್ವರ ಶಿವಾಚಾರ್ಯರು ಮಾತನಾಡಿ, ಸ್ವಸಹಾಯ ಗುಂಪುಗಳ ಮಹಿಳೆಯರನ್ನು ಒಗ್ಗೂಡಿಸಿ ಕಂಪನಿಯನ್ನು ಸ್ಥಾಪಿಸಲಾಗಿದೆ. ರೈತ ಮಹಿಳೆಯರು ಬೆಳೆದ ಬೆಳೆಗಳನ್ನು ಸಂಸ್ಕರಿಸಿ ಮಾರಾಟ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕ ಜಗನ್ನಾಥ್ ಮೂರ್ತಿಯವರು ಕಂಪನಿ ಧ್ಯೇಯೋದ್ದೇಶಗಳ ಕುರಿತು ಮಾಹಿತಿಯನ್ನು ನೀಡುತ್ತಾರೆ. ಕಂಪನಿ ಷೇರುದಾರರಿಗೆ ಬೀಜ ಹಾಗೂ ಗೊಬ್ಬರವನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಜಿಲ್ಲಾ ಪಂಚಾಯತ್ ಲೆಕ್ಕ ಸಹಾಯಕ ಪ್ರವೀಣ್ ಸ್ವಾಮಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪದ್ಮಿನಿಬಾಯಿ ಶಿವಪಾಲ್ ಸಿಂಗ್ ಠಾಕೂರ್, ಪಿಡಿಒ ಚಂದ್ರಕಾಂತ್ ಫುಲೆ, ನ್ಯಾಯವಾದಿ ಮಲ್ಲಿಕಾರ್ಜುನ್ ಜಳಕೋಟೆ, ಎನ್ಆರ್ಎಲ್ಎಂನ ಜಿಲ್ಲಾ ತಾಲೂಕು ಸಿಬ್ಬಂದಿ ಹಾಗೂ ಕಂಪನಿಯ ಷೇರುದಾರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.